Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲ ಸ್ವಲ್ಪ ಶಾಂತಿಯಿಂದ ಇರಿ. ನಾವು ಅರ್ಜೆಂಟ್ ನಮ್ಮ ಕ್ಷೇತ್ರಗಳಿಗೆ ಹೋಗಬೇಕಾಗಿದೆ. ಇವತ್ತು ಕೊನೆ ದಿನ ನನ್ನ ಕ್ಷೇತ್ರಕ್ಕೆ ನಾನು ಹೋಗಲೇಬೇಕು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆಯ ಮೊದಲನೇ ಹಂತ ಚುನಾವಣಾ ಪ್ರಚಾರ ಕೊನೆ ಆಗ್ತಾ ಇದೆ. ಕೊನೆ ಹಾಕಿನ ಮುಂಚಿತವಾಗಿ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ, ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಒಂದು ದೊಡ್ಡ ಸಂದೇಶವನ್ನ ಕಳಿಸುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಒಬ್ಬ ಹಿರಿಯ ಹಿಂದುಳಿದ ವರ್ಗದ ನಾಯಕ, ಅವರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು, ಒಂದು ಮಾತಿನಲ್ಲೇ ಹೇಳಬೇಕಾದ್ರೆ ಇವತ್ತು ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುರ್ಜೇವಾಲಾ ಸಾಹೇಬರು ವೇದಿಕೆಯಲ್ಲಿದ್ದಾರೆ, ನಮ್ಮ ರವಿಯವರಿದ್ದಾರೆ, ನಮ್ಮ ವಕ್ತಾರರಿದ್ದಾರೆ, ದಿನೇಶ್ ಗೂಡ್ಗೌಡರು, ಸೌಮ್ಯ ರೆಡ್ಡಿ ಅವರು, ನಮ್ಮ ಸಲೀಂ ಅವರು, ನಮ್ಮ ದೀಪಕ್ ತಿಮ್ಮಯ್ಯನವರು, ನನ್ನ ಪೊಲಿಟಿಕಲ್ ಕಾರ್ಯದರ್ಶಿಯವರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ನನ್ನ ರಾಜಕಾರಣದ ಅನುಭವದಲ್ಲಿ ಹಿಂದಿನ ವರ್ಗದಲ್ಲಿ ಸಿದ್ದರಾಮಯ್ಯನವರ ನಂತರ ಯಾರು ಒಬ್ಬ ಕಾಯಕ ಸಮಾಜದಲ್ಲಿ ಸಂಘಟನೆಗೆ ಯಾರು ಶಕ್ತಿ ಹೊಂದವರು ನನ್ನ ಕಣ್ಗಳು ಸಾಕ್ಷಿ ಅಂತಂದ್ರೆ ಇದು ನಮ್ಮ KP ನಂಜುಂಡಿಯವರು ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸಂಘಟನೆ ಎಲ್ಲರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆ ಬರೋದು ಅನೇಕ ನಾಯಕಗಳೆಲ್ಲ ಈಗಿನ ಕಾಲದಲ್ಲಿ ಎಲ್ಲ ಒನ್ ಮ್ಯಾನ್ ಆರ್ಮಿಗಳಾಗಿರ್ತಾರೆ. ಇವರು ನಂಜುಂಡಿಯವರು ಬಹಳ ದೊಡ್ಡ ಪ್ರತಿಭೆ. ಇವತ್ತು ನಾನು ಅಧ್ಯಕ್ಷನಾದಿಂದ ಅವರ ಹಿಂದೆ ಇದ್ದು ಬಹಳ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೆವು. ನನಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನಗೆ ಏನಾದ್ರು ಮಾಡು, ನಮ್ಮ ಪಕ್ಷಕ್ಕೆ ಆಸ್ತಿಯಾಗಿ ಉಳಿಲಿ ಅಂತ ಹೇಳಿ ಹೇಳಿದ್ರು. ಅವರು ಯಾವಾಗಲೂ ಅದಕ್ಕೆ ಮನಸ್ಸು ಮಾಡಿ ಎಲ್ಲ ನಿಮ್ಮ ಹತ್ರ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ನಾನು, ಮುಖ್ಯಮಂತ್ರಿಗಳು, ನಾನು, ನಮ್ಮ ACC ಇವರೆಲ್ಲ ಕೂಡ ನಾವೆಲ್ಲ ಮಾತಾಡಿ ಅವರ ಹತ್ರ ಅನುಮತಿಯನ್ನು ತೆಗೆದುಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅವ್ರು ಈಗಾಗಲೇ ಹೋಗಿ ನಮ್ಮ ಕೌನ್ಸಿಲ್ ಚೇರ್ಮನ್ಗೆ ಧಾರವಾಡಗೆ ಹೋಗಿ ಅಲ್ಲಿಗೆ ಹೋಗಿ ಕೌನ್ಸಿಲ್ ಚೇರ್ಮನ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ನಮ್ಮ ನಾಯಕರುಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಬಹಳ ಜನ ನಾಯಕರು, ವಿಶ್ವಕರ್ಮಕ್ಕೆ ಸೇರಿದಂತ ಎಲ್ಲ ನಾಯಕರುಗಳು ಇವತ್ತು ಇಲ್ಲಿ ಒಂದು ದೊಡ್ಡ ಪಟ್ಟಿ ಇದೆ. ಎಲ್ಲ ಅವರ ಸಂಘಟನೆ ಎಲ್ಲ ಅಧ್ಯಕ್ಷಗಳು ಬೆಂಗಳೂರು ನಗರದಲ್ಲಿರೋರು, ಹೊರಗಡೆ ಇರೋರೆಲ್ಲ ಕೂಡ ಎಲ್ಲ ಬಂದಿದ್ದಾರೆ. ನಾನೆಲ್ಲರ ಹೆಸರನ್ನ ಕೂಡ ಕ್ಲೀನ್ ಆಗಿ ಟೈಪ್ ಮಾಡಿ ಅಡ್ರೆಸ್ ಮಾಡಿ ನಮ್ಮ KPCCಯ ಏನು ಒಂದು ಪಟ್ಟಿ ಇದೆ ಆ ಪಟ್ಟಿಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ನೀವೆಲ್ಲ ಯಾರ್ಯಾರು ಬಂದಿದ್ದೀರಿ, ತಮಗೂ ಕೂಡ ಇನ್ನ ಒಂದು ದೊಡ್ಡ ಅವ್ರಿಗೆ ಟೈಮ್ ಸಿಕ್ಲಿಲ್ಲ. ಇಡೀ ಅವರ ಸಮುದಾಯದ ಸಮಾವೇಶಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಎಲ್ಲ ಧರ್ಮಪೀಠದ ಗುರುಗಳು ಕೂಡ ಅವರಿಗೆ ಆಶೀರ್ವಾದ ಮಾಡೋದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ಹಿಂದೆ ದಿಗ್ವಿಜಯ್ ಸಿಂಗ್ ಅವರು ಇದ್ದಾಗಿರ್ಬೋದು, ಆಸ್ಕರ್ ಫಾಂಡಿಸ್ ಅವರು ಇರ್ಬೋದು, ಎಲ್ಲ ಖರ್ಗೆ ಸಾಹೇಬ್ ಇರ್ಬೋದು, ಅವರೆಲ್ಲ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾಗ ಒಂದೊಂದು ಸಭೆಗೆ ಲಕ್ಷಾಂತರ ಮಂದಿ ಸೇರಿದ್ದನ್ನ ನಮ್ಮ ಕಣ್ಣುಗಳೇ ಇವತ್ತು ಸಾಕ್ಷಿಯಾಗಿದೆ. ಇವತ್ತು ನಾನು ಅವರಿಗೆ ಒಂದು ಮಾತು ಕೇಳಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.